ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದ್ದು ಜನಸಾಮಾನ್ಯರು ಸಮಸ್ಯೆ ಎದುರಿಸುವಂತಾಗಿದೆ ಎಂದು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಅರುಣ್ ಶಹಪೂರ ವಿಜಯಪುರದಲ್ಲಿಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಹುದ್ದೆ ಉಳಿಸಿಕೊಳ್ಳುವುದು ಹಾಗೂ ಪಡೆಯುವುದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರತರಾಗಿದ್ದಾರೆ. ಹೀಗಾಗಿ ಜನಸಾಮಾನ್ಯರು ಮತ್ತು ರೈತರ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಮಾದಕ ವಸ್ತು ತಯಾರಿಕಾ ಘಟಕಗಳು ಪತ್ತೆಯಾಗುತ್ತಿದ್ದರೂ ಅದರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಹೇಳಿದರು. ಮಾದಕ ವಸ್ತು ಯುವ ಪೀಳಿಗೆಯನ್ನು ದಾರಿ ತಪ್ಪಿಸುತ್ತಿದೆ. ಇಂತಹ ಚಟುವಟಿಕೆಗಳಿಗೆ ಸರ್ಕಾರ ಕಡಿವಾಣ ಹಾಕಬೇಕು. ಖಾತರಿ ಯೋಜನೆಯ ಹೆಸರಿನಲ್ಲಿ ಜನರನ್ನು ದಿಕ್ಕು ತಪ್ಪಿಸುವುದು ಸಹ ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಪಕ್ಕದ ರಾಜ್ಯರ ಪೊಲೀಸರು ಬಂದು ನಮ್ಮೊಳಗ ಫ್ಯಾಕ್ಟರಿ ಇರೋದು ಪತ್ತೆ ಹಚ್ತಾರೆ. ಈ ರಾಜ್ಯದ ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಈ ವೈಫಲ್ಯದ ಮೇಲೆ ಇರುವಂತ ಕೈ ಯಾರ್ದು? ಪೊಲೀಸರನ್ನ ಇಡೀ ದೇಶದೊಳಗನೆ ಬಹಳ ಒಂದು ದಕ್ಷತೆಯ ಅತ್ಯಂತ ಚಾಣಾಕ್ಷ ಪೊಲೀಸ್ ಪಡೆಯನ್ನ ಕರ್ನಾಟಕ ಹೊಂದಿದೆ. ಆಯ್ತು, ಪೊಲೀಸ್ ವ್ಯವಸ್ಥೆ ಹಿಂಗಿದೆ, ಗೃಹ ಸಚಿವರ ವೈಫಲ್ಯ ಬಹಳ ಸ್ಪಷ್ಟವಾಗಿದೆ. ಆದ್ರೆ ನನ್ನೊಂದು ಪ್ರಶ್ನೆ ಅದ, ಇಷ್ಟೆಲ್ಲ ಆಗುತ್ತನ ರಾಜ್ಯದ ಗುಪ್ತಚರ ಇಲಾಖೆ ಏನ್ ಮಾಡ್ತಿತ್ತು? ಮೈಸೂರು ಸಾಂಸ್ಕೃತಿಕ ರಾಜಧಾನಿ, ಮೈಸೂರು ಮುಖ್ಯಮಂತ್ರಿಗಳ ತವರೂರು, ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿಮ್ಮ ತವರೂರೊಳಗ ಒಂದು ಫ್ಯಾಕ್ಟ್ರಿನೇ ಬಂದದ. ಫ್ಯಾಕ್ಟ್ರಿ ಕಿಮ್ಮತ್ ಎಷ್ಟು ಅನ್ನೋದು ಎಲ್ಲರೂ ಚರ್ಚೆ ಆಗಿದ್ ನೋಡಿರಿ ನೀವು. ಸರ್, ಫ್ಯಾಕ್ಟ್ರಿ ಕಿಮ್ಮತ್ ಎಷ್ಟು? ಫ್ಯಾಕ್ಟ್ರಿ ಹಾಕುತ್ತನ ಈ ಗುಪ್ತಚರ ಇಲಾಖೆ ಏನ್ ಮಾಡ್ತಿತ್ತು? ಮುಖ್ಯಮಂತ್ರಿಗಳ ನಿಮ್ ಕೈಯಲ್ಲಿರೋದು ಉತ್ತರ ಕೊಡಿ ಫಸ್ಟ್ ಈ ರಾಜ್ಯಕ್ಕೆ. ಇವತ್ತು ಮೈಸೂರಿನಾಗ ಸಿಗ್ತದ, ಬೆಂಗಳೂರಿನಾಗ ರಾಜಧಾನಿಗಳ ಮೂರ್ ಡ್ರಗ್ಸ್ ಫ್ಯಾಕ್ಟ್ರಿ ಸಿಗ್ತದ. ಈ ಡ್ರಗ್ಸ್ ಫ್ಯಾಕ್ಟರಿಯಿಂದ ಇಡೀ ದೇಶಾದ್ಯಂತ ಡ್ರಗ್ಸ್ ಸಪ್ಲೈ ಆಗ್ತದೆ. ಕಾಟಾಚಾರಕ್ಕೆ 3 ಮಂದಿಗೆ ಇವ್ರು ಸಸ್ಪೆಂಡ್ ಮಾಡ್ತಾರೆ ಸರ್.